ಕೃಷ್ಣಾ ಮೇಲ್ದಂಡೆ ಯೋಜನಾ ಬಾಧಿತ ಸಂತ್ರಸ್ತರ ಹೋರಾಟ ಸಮಿತಿ ವತಿಯಿಂದ ಹಮ್ಮಿಕೊಂಡಂತಹ ಈ ಹೋರಾಟ, ಈ ಕೃಷ್ಣಾ ಮೇಲ್ದಂಡೆ ಯೋಜನೆ ಕಟ್ಟಿ ನಾವು ಸಣ್ಣವಿದ್ದಾಗಿಂದ ಕೇಳಕತ್ತೇವೆ. ಈಗ ಸುಮಾರು 50 ಅಲ್ಲ, ನಾನು ಕೇಳೋದು ಸಣ್ಣವಿದ್ದಾಗಿಂದ, ಈಗ 52 ವಯಸ್ಸು ನನಗೆ. ನಾನು ಅವಾಗಿಂದ ಮುಳುಗ್ತೈತಿ ಊರು, ಆ ಗಾಡಿ ಕಟ್ತಾರಂತ, ಗಾಡಿ ಕಟ್ಟಬಾರ್ದಂತ, ಇವು ಎಲ್ಲ ಇಷ್ಟಿಷ್ಟು ನಾವು ಇದ್ದಾಗಿಂದ ಹಿಂಗ ಎಲ್ಲ ಕೇಳ್ಕೊಂಡ್ ಬಂದು ಕೊನೆಗೆ ಇವತ್ತು ನಾವು ಮತ್ತೆ ಒಂದು ಸ್ಟೇಜ್ ಮ್ಯಾಗ ಮಾತಾಡುವಂಥ ಪರಿಸ್ಥಿತಿ ಬಂದೈತಂದ್ರೆ ಎಂಥ ದುರ್ದೈವ ನಮ್ಮ ಉತ್ತರ ಕರ್ನಾಟಕದ್ದು ಅಂತ. ಈ ನಮ್ಮ ಕರ್ನಾಟಕ ರಾಜ್ಯದಾಗ ನಮ್ಮ ಉತ್ತರ ಕರ್ನಾಟಕ ಅಂದ್ರೆ ಏನದಕ್ಕೇನು ಕಿಮ್ಮತ್ಗೇಡಿ ಅನ್ನುವಂಗ ಲೆಕ್ಕಕ್ಕೆ ಮಾಡಿಬಿಟ್ಟಾರ. ಇಲ್ಲೇ ಯೋಜನೆ ರೊಕ್ಕ ಕೇಳಿದ್ರೆ ರೊಕ್ಕಿಲ್ಲ ಅಂತಾರ. ನಿನ್ನೆ ಪೇಪರ್ನಾಗ ಓದಿನಲ್ಲಿ ಬೆಂಗಳೂರಾಗ ಏನು ಮತ್ತೊಂದು ಏರ್ಪೋರ್ಟ್ ಮಾಡ್ತಾರಂತ. 600 ಎಕರೆ ಜಮೀನು ತಗೊಂಡು ಏರ್ಪೋರ್ಟ್ ಮಾಡಕ್ ಬರ್ತೈತಿ. ಇಲ್ಲಿ ರೈತರು ಸಾಯ್ತಾರ ಅನ್ನೋನು ಇದನ್ನ ನೋಡಕ್ ಯಾರಿಗೂ ದಾದಿಲ್ಲ. ಇಲ್ಲಿಗಂದ್ರೆ ರೊಕ್ಕದ ಕೊರತೆ ಬರುತ್ತೆ. ಬೆಂಗಳೂರಾಗ ಏನ್ ಬೇಕಾದ್ ಮಾಡೋದಿದ್ರೆ ನಿಮಗೆ ರೊಕ್ಕದ ಕೊರತೆ ಬರಂಗಿಲ್ಲ. ಅದಕ್ಕೆ ಆಗಾಳೆ ನಮ್ಮ ಮಲ್ಲಣ್ಣವ್ರು ಹೇಳತ್ತಿದ್ರು, ಇಲ್ಲಿ ಜನಪ್ರತಿನಿಧಿಗಳು ಅವೆಲ್ನ್ಯಾಗ ಹೋಗ್ಬೇಕು, ಯಾವೆಲ್ಲಿ ಯಾವ ಬಾವಿ ಬೀಳುದು ಎಲ್ಲ ಸಹಾಯಕತ್ತಾವ, ರೈತರ ಸಹಾಯಕತ್ತಾರ. ನೀವು ಯಾವ ಬಾವಿಯಾಗ ಇಳಿದ್ವಿ ನಾಗುದೈತಿ, ಒಣ ಬಾವಿ ಅದು, ನೀರಿಲ್ಲದ ಬಾವಿ. ಅದಕ್ಕೆ ಏನ ಮಾಡ್ಬೇಕು ಇದಕ್ಕೆ ಅಂತ ಇವ್ರು ಆಗಾಳೆ ಕೇಳತ್ತಿದ್ರು. ನನಗೆ ಕೇಳಿದ್ರ ಖರೇನ ಕಮಿಟ್ಮೆಂಟ್ ಇದು ಯೋಜನೆ ಆಗಬೇಕು ಅಂತೇಳಿ ಎಲ್ಲಾರು ನಿಮ್ಮ ಜನಪ್ರತಿನಿಧಿಗಳ ಮನಸ್ಸಿನಾಗ ಖರೆ ಇತ್ತಂದ್ರ ಈ ಉತ್ತರ ಕರ್ನಾಟಕದವ್ರು MLA MLC ಇದ್ರಿ ಉಸಿರು ರಾಜೀನಾಮೆ ಕೊಟ್ಬಿಡ್ರಿ. ರಾಜೀನಾಮೆ ಕೊಟ್ಬಿಡ್ರಿ, ಒತ್ತಡ ಹಾಕ್ರಿ ಸರ್ಕಾರ ಮ್ಯಾಗ. ಹೆಂಗ್ ಮಾಡುದು ಸರ್ಕಾರ ನೋಡೋಣ. ನೀವು ಅಧಿಕಾರದಾಗ ಕುಂತ ಮಾಡಿಸ್ತೀನಿ ಅಂದ್ರೆ ಆಗುದೇ ಇದು. ನೀವು ಅನ್ಬೋದು ಹಿಂಗೆ ಮತ್ತೆ ಹೋರಾಟಕ್ಕೆ ಎದಕ್ಕೆ ಬಂದಿರ ಅಂತ. ಇದನ್ನ ಹೇಳಾಕ ಬಂದೇನೆ ನಾನು. ಉತ್ತರ ರಾಜೀನಾಮೆ ಕೊಟ್ಟು ಬಿಡ್ರಿ. ಯಾವ್ದಾರ ಪಕ್ಷ ಇರ್ಲಿ, ಬೇಕಾದ ಸುಳ್ಗಾಡ ಪಕ್ಷ ಇರ್ಲಿ, ಎಲ್ಲಾರು ರಾಜೀನಾಮೆ ಒಕ್ಕಾಟ ಬಿಡ್ರಿ. ನೋಡಿ ಇಡೀ ಸರ್ಕಾರ ಹೆಂಗ್ ಓಡಿ ಬರ್ತೈತಿ. ಯಾಕೆ ಬರಂಗಿಲ್ಲ ಮಗನದು, ಯಾಕೆ ಮಾಡಂಗಿಲ್ಲ?